ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರ ಸಾವಿನ ವಿಚಾರ ಸ್ಯಾಂಡಲ್ವುಡ್ಗೆ ಆಘಾತಕಾರಿಯಾಗಿ ಬಂದಪಡಿಸಿದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಕೊನೆಯುಸಿರೆಳೆದಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ನಿವಾಸದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಬಟ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಸದ್ಯ ಎಲ್ಲೆಡೆ ಹರಡ್ತಾ ಇದೆ. ಇದರ ಮಧ್ಯೆ ಕುಟುಂಬಸ್ಥರು ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸೌಂದರ್ಯ ಜಗದೀಶ್ ಅವರಿಗೆ ಹೃದಯಾಘಾತವಾಗಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರ ಕುಟುಂಬಸ್ಥರು ನೀಡುತ್ತಿದ್ದಾರೆ. ಸದ್ಯ ಸುಗುಣ ಆಸ್ಪತ್ರೆಯಲ್ಲಿ ಸೌಂದರ್ಯ ಜಗದೀಶ್ ಅವರ ಮೃತದೇಹವನ್ನ ಇಡಲಾಗಿದೆ. ಪೊಲೀಸರಿಗೆ ಸೌಂದರ್ಯ ಜಗದೀಶ್ ಅವರ ಸಾವಿನ ಮಾಹಿತಿ ಸಿಕ್ಕಿಲ್ಲ ಅನ್ನುವಂತಹ ಡೀಟೇಲ್ ಸದ್ಯಕ್ಕೆ ನ್ಯೂಸ್ ಫಸ್ಟ್ ಕ್ರಾಸ್ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಲಭ್ಯವಾಗಿರೋದು. ಮಾಧ್ಯಮಗಳಲ್ಲಿ ವರದಿಯನ್ನ ನೋಡಿ ಸದ್ಯ ಆಸ್ಪತ್ರೆಯತ್ತ ಪೊಲೀಸರು ತೆರಳುತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಕೊನೆಯುಸಿರೆಳೆದಿದ್ದಾರೆ. ಅಪ್ಪು ಪಪ್ಪು ಹಾಗೆ ರಾಮ್ಲೀಲಾ ಚಿತ್ರಗಳನ್ನ ಅವರು ನಿರ್ಮಾಣ ಮಾಡಿದ್ರು. ಸ್ಯಾಂಡಲ್ವುಡ್ನಲ್ಲಿ ಹೆಸರಾಂತ ನಿರ್ಮಾಪಕರ ಸಾಲಿನಲ್ಲಿ ಸೌಂದರ್ಯ ಜಗದೀಶ್ ಅವರು ಕೂಡ ಕಾಣಿಸಿಕೊಳ್ತಾ ಇದ್ರು. ಸಾಕಷ್ಟು ಸಿನಿಮಾ ಕಾರ್ಯಕ್ರಮಗಳಲ್ಲಿ ಆಗಾಗ್ಗೆ ಭಾಗಿಯಾಗ್ತಾ ಇದ್ರು. ಬಹಳ ಆಕ್ಟಿವ್ ಆಗಿ ಇರ್ತಂತಹ ವ್ಯಕ್ತಿ. ಅಂಥ ವ್ಯಕ್ತಿ ಏಕಾಏಕಿ ಕೊನೆಯುಸಿರನ್ನ ಎಳೆದಿರೋದು ಶಾಕಿಂಗ್ ಆಗಿ ಕಾಡ್ತಾ ಇದೆ. ನಿರ್ಮಾಪಕ ಹಾಗೆ ಬಿಲ್ಡರ್ ಕೂಡ ಆಗಿದ್ರು ಸೌಂದರ್ಯ ಜಗದೀಶ್. ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ನಟ ಕೋಮಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಕೋಮಲ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ಹೇಳಿ ಮೇಡಮ್, ನನಗೆ ನೈಟ್ ಶೂಟಿಂಗ್ ಅಂತ ಮಾಡ್ಕೊಂಡಿದ್ದೆ, ಹೇಳಿ. ಸ್ಯಾಂಡಲ್ವುಡ್ಗೆ ಮತ್ತೊಂದು ಆಘಾತ ಬಹುಶಃ ನಿಮ್ ಗಮನಕ್ಕೆ ಬಂತು ಅಂತ ಭಾವಿಸ್ತೀನಿ ಸರ್. ಸೌಂದರ್ಯ ಜಗದೀಶ್ ಅವರು ಇನ್ನಿಲ್ಲ ಅನ್ನುವಂಥ ಮಾಹಿತಿ. ಅಪ್ಪು ಪಪ್ಪು ಸಿನಿಮಾನ ನಿರ್ಮಾಣ ಮಾಡಿದ್ದಂತಹ ಒಬ್ಬ ನಿರ್ಮಾಪಕರು, ಖ್ಯಾತ ನಿರ್ಮಾಪಕರು ಸರ್. ಹೌದು 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 ಮೇಡಮ್, ಅವ್ರು ಬಹಳ ನಮ್ಮ ಆತ್ಮೀಯರು ನಿರ್ಮಾಪಕರಿಗೆ. ಅವ್ರ ಜೊತೆ ನಾನು ಮಸ್ತ್ ಮಜಾ ಮಾಡಿ ಅಪ್ಪು ಪಪ್ಪು 2 ಪಿಕ್ಚರ್ ಮಾಡಿದ್ದೆ. ಮೊನ್ನೆನೆ ಪಾಪ ಅವ್ರ ಮಗಳ ಮದುವೆನ ಮಾಡಿದ್ರು ಮೇಡಮ್. ಇದಕ್ ಮೇಲೆ ನಾನು ನಿಮ್ಗೆ ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ. ರೀಸೆಂಟ್ ಆಗಿ ಭೇಟಿ ಆಗಿದ್ರೆ ಸರ್ ನೀವು ಅವರನ್ನ? ಲಾಸ್ಟ್ ಮಂತ್ ಅಲ್ಲ ಮೇಡಮ್, ಅವ್ರ ಮಗಳ ಮದುವೆ ಆಗಿತ್ತು. ಅದಷ್ಟೇ, ಅವಾಗ ಮೀಟ್ ಮಾಡಿದ್ದು ಅವರು. ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ದಕ್ಕೆ ಲಾಸ್ ಅಲ್ಲಿ ಏನಾದ್ರೂ ಇದ್ದಿದ್ದ ಬಗ್ಗೆ ಏನಾದ್ರೂ ಮಾಹಿತಿ ಇತ್ತ ಸರ್? ಯಾಕಂದ್ರೆ 2 ಸುದ್ದಿ ಹರಿದಾಡ್ತಾ ಇದೆ ಸರ್. ಒಂದ್ ಕಡೆ ಅವ್ರು ಸುಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ತಿದ್ದಾರೆ, ಮತ್ತೊಂದ್ ಕಡೆ ಕುಟುಂಬಸ್ಥರು ಇಲ್ಲ ಹೃದಯಾಘಾತ ಆಯ್ತು ಅವರಿಗೆ ಅಂತ ಹೇಳ್ತಿದ್ದಾರೆ ಸರ್. ಮೇಡಮ್ ಅವರು ಪರ್ಸನಲ್ ಆಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಅವ್ರು ಅನುಕೂಲವಾಗಿದ್ರು. ಅವ್ರಿಗೆ ಯಾವ್ದೇ ಸಮಸ್ಯೆ ಇರ್ಲಿಲ್ಲ ಅನ್ಸುತ್ತೆ ಮೇಡಮ್. ಏನೋ ಪಾಪ ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಒಳ್ಳೆ ಮನುಷ್ಯ ಅಷ್ಟೇ. ಥ್ಯಾಂಕ್ ಯು ನಟ ಕೋಮಲ್ ಅವರ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಅವರ ನಿರ್ಮಾಣದಲ್ಲಿ ನಟಿಸಿದ್ದಂಥ ನಟ ಕೋಮಲ್ ಅವರ ಮಾತು. ಸೌಂದರ್ಯ ಜಗದೀಶ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.